ನಮ್ಮ ಇಂಡಿಯಾದಲ್ಲಿ ಇಡೀ ವರ್ಲ್ಡಲ್ಲಿ ಇಂಡಿಯಾದಲ್ಲಿ ನಂಬರ್ 1 ಹಂಗೆ ಹೇಳ್ಬೋದು. ಸೊ ಇಡೀ ಸ್ವಾತಂತ್ರ್ಯ ಇಷ್ಟು ದೊಡ್ಡ ಮಟ್ಟಿಗೆ ಸಿಕ್ಕಿದೆ ಅಂದರೆ ನಿಜವಾದ ಹೋರಾಟಗಾರರಿಗೆ ನಾವು ಧನ್ಯವಾದ ಹೇಳಲೇಬೇಕು. ಅದು ಸುಮಾರು ಜನ ಇದ್ದಾರೆ, ಝಾನ್ಸಿ ರಾಣಿ ಇರ್ಬೋದು, ಚಿದಂಬರಂ ಪಿಳ್ಳೆ ಇರ್ಬೋದು. ಇಲ್ಲಿ ನೋಡಿ ಅನಂತ್ ಸಿಂಗ್ ಮತ್ತು ಅಂಜನಾದೇವಿ ಅಂತ ಇಬ್ಬರು ಹೋರಾಟಗಾರರು ಒಂದು ಟ್ರೈನಲ್ಲಿ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಬ್ರಿಟಿಷ್ ಹೆಂಗೆ ಮಾಡ್ತಾರೆ ಅಂದರೆ ಆ ಬೋಗಿನೇ ಕಟ್ ಮಾಡ್ಬಿಡ್ತಾರೆ. ಅಂದರೆ ಎಲ್ಲೋ ಒಂದು ಪಾಯಿಂಟಲ್ಲಿ ಬೇರೆ ಪ್ಲೇಸಲ್ಲಿ ಹೋಗ್ಬೇಕಿತ್ತು. ಅವ್ರಿಗೆ ಗೊತ್ತಾಗಲ್ಲ ಟ್ರೈನ್ ಚಲಿಸ್ತಿಲ್ಲ ಅಂತ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ನೋಡಿದ್ರೆ ಅವನು ಅಲ್ಲೇ ಬೋಗಿಯಲ್ಲೇ ಅರೆಸ್ಟ್ ಮಾಡ್ಯಾರ. ಬೋಗಿಲಿ ಅರೆಸ್ಟ್ ಮಾಡೋದು ಒಂದು 2 ದಿವಸದಲ್ಲಿ ತಿರ್ಗಾ ತಪ್ಪಿಸ್ಕೊಂಡು ಲಾರಿಯಲ್ಲಿ ಹತ್ಕೊಂಡು ಡೆಸ್ಟಿನೇಷನ್ ರೀಚ್ ಆಗೋ ಜಾಗಕ್ಕೆ ಹೋಗಿ ತಿರ್ಗಾ ಹೋರಾಟ ಕಂಟಿನ್ಯೂ ಮಾಡಿದ. ನೋಡಿ ಅವ್ರು ಯಾವ ರೀತಿ ಹೋರಾಟ ಕಂಟಿನ್ಯೂ ಮಾಡಿ ಅಂದರೆ ಗನ್ ಪಾಯಿಂಟ್ ಇತ್ತು. ಎಷ್ಟೊತ್ತು ಅವನ್ನ ಬ್ರಿಟಿಷ್ ಒಂದು ಪಾಯಿಂಟ್ ಗನ್ನಲ್ಲೆಲ್ಲ ಅವ್ರು ಇವರಾದರೆ ಬರೀ ಕೈಯಲ್ಲಿ ಯುದ್ಧ ಮಾಡ್ತಿದ್ದರು. ಅಂಥ ಇದರಲ್ಲೂ ಹೋರಾಟ ಮಾಡಿ ಗೆದ್ದು ಬಂದ ಈ ಮಹನೀಯರನ್ನ ನೆನೆಸ್ಕೊಳ್ಳೋದು ನಿಮ್ಮ ಕರ್ತವ್ಯ. ಅಬ್ದುಲ್ ಕಲಾಂ ಅವರು ಹೇಳ್ಬೇಕಂದ್ರೆ ರಾಮೇಶ್ವರಂಗೆ ಹೋಗ್ತಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದಾಗ. ತುಂಬ ಸಿಂಪಲ್ ಮೇಲೆ ಅವರು ಒಂದು ಸ್ಕೂಲಲ್ಲಿ ಟೀಚ್ ಕೂಡ ಮಾಡ್ತಾ ಇರ್ತಾರೆ ಪ್ರೆಸಿಡೆಂಟ್ ಆದಾಗ. ಯಾಕಾಗಿ ಮಕ್ಕಳ ಜೊತೆ ಜಾಸ್ತಿ ಬರೆಯೋದು ಈ ರೀತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಒಬ್ರಿಗೂ ತೋರ್ಕೊಂತಿರಲಿಲ್ಲ. ಏಕೈಕ ವ್ಯಕ್ತಿ ಸೈಂಟಿಸ್ಟ್ ತುಂಬ ಡೆವಲಪ್ಮೆಂಟ್ ಮಾಡ್ಯಾರ ಬಿಡಿ. ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋಂಥದ್ದು ವೇದಿಕೆ ಮೇಲೆ ಎಲ್ಲರೂ ಹೇಳಿದ್ರು. ನಿಜವಾದ ಮೆಚ್ಚುಗೆ ಅಂತದ್ದು. ಈ ರೀತಿ ಒಂದು ಪ್ರಶಸ್ತಿ ತಗೊಂಡು ಅಬ್ದುಲ್ ಕಲಾಂ ಹೆಸರು ಪ್ರಶಸ್ತಿ ನೀವೆಲ್ಲ ಧನ್ಯರೇ ಅಂತ ಹೇಳ್ಕೊಂಡು 1-2 ಮಾತು ಮುಗಿಸೋಕ್ಕೆ ನಮಸ್ಕಾರ.